ಕಷಾಯ ವ್ಯವಸ್ಥೆ ಸಮೇತ ನಡೀತಾ ಇತ್ತು. ರಾತ್ರಿ ಚಳಿಲಿ ಬಂದಿರ್ತಾನೆ. ಈ ಮಲೆನಾಡವರಿಗೆ ಮನಸ್ಸು ದೊಡ್ಡ ಅಂತ, ಹಾಗಾಗಿ ನಿಮ್ಮ ರಾಜಶೇಖರಿಗೆ ಮನಸ್ಸು ದೊಡ್ಡ. ಮತ್ತೆ ಸನ್ಯಾಸದಲ್ಲಿ ಶುದ್ಧೀಕರಣಕ್ಕೆ ಕೇಳಿದರೆ ಒಂದು ಎಕ್ಸಾಂಪಲ್ ಕಾಡಸಿದ್ದೇಶ್ವರ ಸ್ವಾಮಿಗಳಿದ್ದಾರೆ. ನಾನು ಸ್ವಾಮೀಜಿ ಕೇಳಿದೆ ಏಜ್ ಎಷ್ಟು ಅಂತ. ಅವರು ಯಾವಾಗಲೂ ನನ್ನನ್ನು ಮಗುವಾಗಿ ಮಠಕ್ಕೆ ಕರೀತಾ ಇರ್ತಾರೆ. ನಾವು ಕೊನೆ ತನಕ ಮಗುವಾಗಿರ್ಲಿಕ್ಕೆ ಇಷ್ಟ, ಅದಕ್ಕೆ ನಮಸ್ಕಾರ ಮಾಡಿ. ಯಾಕೆ ನಾನು ಭಗವದ್ಗೀತೆಯನ್ನು ಓದ್ತೀನಿ. ಏಕೋದೇವ ಸರ್ವಭೂತೇಶು ಗೂಢ, ಎಲ್ಲರೊಳಗೂ ಆ ಚೈತನ್ಯ ಮೂರ್ತಿ ಇದೆ. ಸ್ವಲ್ಪ ಬಗ್ಗಿದ್ರೆ ನನ್ನ ಅಹಂಕಾರ ಇಳಿಯುತ್ತೆ, ನಿಮಗೆಲ್ಲ ಬಗ್ಗಿದ್ರೆ ಬೇಗ ಇಳಿಯುತ್ತೆ. ಯಾಕಂದರೆ ನೀವೆಲ್ಲ ಚಿಂತಕರು. ಸಾಮಾನ್ಯ ಮನುಷ್ಯರಿಗೂ ಪತ್ರಕರ್ತರಿಗಿರೋ ವ್ಯತ್ಯಾಸ ಏನಂದರೆ, ಸಾಮಾನ್ಯ ಮನುಷ್ಯರು ಚಿಂತೆ ಮಾಡ್ತಾರೆ, ಚಿಂತನೆ ಮಾಡಲ್ಲ. ಇಲ್ಲಿ ಕೂತ ಅಷ್ಟೂ ಜನ ಹೆಣ್ಣು ಗಂಡು ಎಲ್ಲವನ್ನು ದಾಟಿ ಚಿಂತನೆ, ಇವರ್ ಇನ್ ಎಥಿಕ್ಸ್. ಈಗಷ್ಟೇ ನಿಮ್ಮ ಅಧ್ಯಕ್ಷರು ಬಂದರು, ಅವ್ರ ಹೆಸರು ಮತ್ತೆ ಕಂಡ್ರೆ ಅವರ ಮಾತಾಡ್ತಾ ಇದ್ರು, ನಾನು ಅವರನ್ನು ಅಬ್ಸರ್ವ್ ಮಾಡ್ತಾ ಇದ್ರೆ. ಆಯಿಷಾ ಅವ್ರು ಬಂದು ಅಲ್ಲಿ ಬೇರೆಲ್ಲರೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದರೆ ಅವನು ಅಲ್ಲಿ ಶಾಲೆಯಲ್ಲಿ ಹಾರಲ್ಲಿ ನನ್ನ ಸೀಟಲ್ಲಿ ಏನೋ ಆರ್ಭಟದಲ್ಲಿ ಇರ್ತಾರೆ. ಆಯಿಷಾ ಅವ್ರು ಬಂದರು, ಅಲ್ಲಿ ಅವ್ರ ಪಾಡಿಗೆ ಅವ್ರು ಕೂತಿದ್ರು. ಆಮೇಲೆ ಅಲ್ಲಿ ಬಂದಾಗ ನಾನು ಸುಮ್ಮನೆ ಕ್ಯೂರಿಯಾಸಿಟಿಗೆ ಪ್ರಭಾಕರ್ ಅವ್ರ ಹತ್ರ ಕೇಳಿದೆ, ಇವ್ರು ಯಾರು ಅಂತ. ಪ್ರಭಾಕರನ್ನ ನಿಮ್ಗೆ ಹಳೆ ಪರಿಚಯ, ಹಾಗಾಗಿ ಕೇಳಿದೆ ಅವ್ರು ಯಾರು ಅಂತ. ಅವಾಗ ಅವರು ಹೇಳಿದರು, ನಮ್ಮ ಇದರ ಅಧ್ಯಕ್ಷರು, ಮಾಧ್ಯಮ ಅಕಾಡೆಮಿಯ ಹೆಡ್ ಅವರು. ನಾನು ಅವ್ರು ಕೇಳಿದ್ರು ಇವರನ್ನು, ನೀವು ಯಾಕೆ ಅಲ್ಲಿ ಆವಾಗಲೇ ಸಭೆಗೆ ತೊಂದರೆ ಆಗೋದು ಬೇಡ, ಈ ಸಮಾಜಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಚಿಂತನೆ ಇದೆಯಲ್ಲ, ಅದು ಮಾಧ್ಯಮದವರ ತಾಯಿ ಬೇಕು, ಅದು ಜವಾಬ್ದಾರಿ ಸಮೇತ. ಹಾಗಾಗಿ ಸನ್ಯಾಸದಲ್ಲಿ ಅನುಷ್ಠಾನ, ಅವರಲ್ಲಿ ಕುತ್ಕೊಂಡಿದ್ರು ಸ್ವಾಮೀಜಿ ಕೈಲೊಂದು ಮಾಲೆ ಇದೆ, ನೀವು ಯಾರು ನೋಡಿಲ್ಲ ಅಂದ್ಕೊಳ್ತೀನಿ. ಕಂಟಿನ್ಯೂಸ್ ಪಂಚಾಕ್ಷರಿ ಹೇಳ್ತಾ ಇರ್ತಾರೆ. ಜಪದ ಬಲ ವಾಯುವನ್ನು ಹೇಗೆ ಶುದ್ಧಿ ಮಾಡುತ್ತೆ ಅನ್ನಲಿಕ್ಕೆ ಸ್ವಾಮೀಜಿ ಅವ್ರ ಮುಖದ ಬ್ರಹ್ಮ ತೇಜಸ್ಸಿದೆಯಲ್ಲ, ಈ ಕುಂಡಲಿನಿ ಜಾಗೃತಿ ಆದರೆ, ಅಥವಾ ಈ ತೀರ್ಥಂಕರದ ಹಿಂದೆ ಎಲ್ಲ ಹಾವುಗಳಿರುತ್ತೆ ನೋಡಿರ್ತೀವಿ. ಅಂದರೆ ನಮ್ಮಲ್ಲಿರೋ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗಿ ರಿಯಲೈಸ್ ಆದಾಗ 7 ಹೆಡೆ, ಸಪ್ತಭುವನದ ರಿಯಲೈಸೇಷನ್ ಅಂತ. ಅದೇ ನಾಗಪಂಚಮಿ, ನಿನ್ನೆ ಮೊನ್ನೆ ಆಯ್ತು. ನಾಗಪಂಚಮಿ ಅಂದರೆ ಊರಲ್ಲೆಲ್ಲ ಹಾವು JCB ಹೊಡೆದಾಕಿ ಕಲ್ಲಿಗೆ ಹಾಲು ಹಾಕುವುದಲ್ಲ. ಇನ್ನೊಂದು ರಾಜಕಾರಣದಲ್ಲಿ ನಿಮಗೇನೋ ಮಾಡೆಲ್ ಬೇಕು ಅಂತಿದ್ರೆ ಅದಕ್ಕೆ ನಮ್ಮ ಸಿಂಧ್ಯಾ ಅವರು ದೊಡ್ಡ ಸಾಕ್ಷಿ. ಯಾಕಂದರೆ ಅವ್ರು ಮಾತಾಡ್ತಾ ಅಲ್ಲಿ ಫಿಲ್ಟರ್ ಇರಲಿಲ್ಲ, ಮತ್ತೆಲ್ಲೋ ಬಾಯ್ಪಾಠ ಮಾಡಿ ಮಾತಾಡ್ತಿರ್ಲಿಲ್ಲ. ಅವರ ಅನುಭವ ಮತ್ತು ಅಧ್ಯಯನ ಎರಡೂ ಇತ್ತು. ಈ ಪತ್ರಕರ್ತರು ಈಗಿನ ಯೂತ್ಸಿಗೆ ತುಂಬ ಅಗತ್ಯ ಇರೋದು ಸೆಲ್ಫಿಗಿಂತ ಸೆಲ್ಫ್ ರಿಯಲೈಸೇಷನ್ ತುಂಬ ಅಗತ್ಯ ಅಂದ್ಕೊಳ್ತೀವಿ. ನಾವೆಲ್ಲ ಬ್ಯುಸಿ ಇರ್ತೀವಿ, ಯಾರು ಬಂದು ಎದ್ನೋ ಬಿದ್ನೋ ಓಡಿ ಹೋಗ್ತೇವೆ. ಇವತ್ತು ಇಡೀ ಸಮಾಜ, ದೇವಸ್ಥಾನ, ವಿಧಾನಸೌಧ, ಎಲ್ಲರೂ ನವಗ್ರಹಕ್ಕೆ ಹೆದರ್ತಾರೋ ಗೊತ್ತಿಲ್ಲ, ನಿಮಗೊಂದು ಹೆದರ್ತಾರೆ. ಹಾಗಾಗಿ ಈ 4ನೇ ಕಾಲೇ ಗಟ್ಟಿ ಕಾಲ, ಅದು ಬಿದ್ದೋದ್ರೆ ಸಿಂಧ್ಯಾ ಅವ್ರು ಹೇಳಿದಾಗೆ 3 ಕಾಲಲ್ಲಿ ಎಷ್ಟು ದಿನ ನಿಲ್ಲಕ್ಕಾಗತ್ತೆ. ಈಗ ಒಂಟಿಕಾಲ ಪರಿಸ್ಥಿತಿ ಇದೆ. ಈಗಿನ ಸಮಾಜ ಇರೋದು ಒಂಟಿಕಾಲ ಪರಿಸ್ಥಿತಿಯಲ್ಲಿ. ಆ 4ನೇ ಕಾಲ ಮನಸ್ಸು ಮಾಡಿದರೆ 3ಅನ್ನು ಸರಿ ಮಾಡಲಿಕ್ಕಾಗುತ್ತೆ. ಯಾಕೆ ದಿ ಟ್ರುತ್ ಅಂತ ಹೇಳಿ ಗಾಂಧಿ ಒಂದು ಪೇಪರನ್ನು ಇಟ್ಟಿದ್ರು, ಸತ್ಯದ ಮೇಲೆ ನಿಂತಿದೆ ಇಡೀ ಸಂಸಾರ. ಸತ್ಯದ ಸಾರ ಇಲ್ಲ ಅಂದರೆ ಅದು ಸಂಸಾರ ಅಲ್ಲ, ನಿಸ್ಸಾರ. ಸೊ ಹಾಗಾಗಿ ನೀವು ಈ ಕೆಲಸ ಮಾಡಬೇಕು. ಮತ್ತು ಪ್ರಭಾಕರ್ ಅವರಿಗೆ ನಾನೊಂದು ರಿಕ್ವೆಸ್ಟ್ ಹಾಕಿ ಕಳಿಸ್ತೇನೆ. ಕಾರಣ ಇಷ್ಟೇ, ಇವತ್ತು ಕರ್ನಾಟಕದಲ್ಲಿ ಸ್ಟೇಟಲ್ಲಿ ನಿಮ್ಮ ಇಷ್ಟೆಲ್ಲ ಸಭೆ ಆಯಿತು, ಸಮಾರಂಭ ಆಯಿತು, ಎಲ್ಲ ಆಯಿತು. ಇವತ್ತು ಪತ್ರಿಕೋದ್ಯಮಕ್ಕೆ ಅದರದ್ದೇ ಆದ ಸ್ವತಂತ್ರ ಜಾಗ ಇಲ್ಲ. ಅದನ್ನೊಂದು ನಿಮ್ಮ ಪರವಾಗಿ ನಾನೊಂದು ಅಪ್ಲಿಕೇಶನ್ ಹಾಕಿದ್ದೀನಿ ಅವರಿಗೆ, ಅದೊಂದು ಆಗಬೇಕು ಅಂತ ಹೇಳಿ. ಇನ್ನೊಂದು, ಚಿಕ್ಕಮಗಳೂರಲ್ಲಿ ನಾವು ಈ ಮನೆ ಕಟ್ಕೊಡೋ ಪ್ರೋಗ್ರಾಮ್ ಇದೆ ಆಶ್ರಮದಿಂದ. ಯಾಕಂದರೆ ಐ ಆಲ್ವೇಸ್ ಸಿ ದ ಲಾರ್ಡ್ ಇನ್ ನೀಡಿ, ನಾಟ್ ಇನ್ ಗ್ರೀಡಿ. ನನಗೆ ಸನ್ಮಾನ ಮಾಡಿದಾಗೂ ಎಲ್ಲ ನಮ್ಮ MC ಅವರಿಗೆಲ್ಲ ಕೊಟ್ಟೆ. ಕಾರಣ ಇಷ್ಟೇ, ನನಗೆ ಆ ಯೋಗ್ಯತೆಯೇ ಇಲ್ಲ, ನಾನೇ ಹೇಳ್ಕೊಂಡ್ಬಿಡ್ತೀನಿ. ಆ್ಯಂಡ್ ದ ಇಂಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಶುದ್ಧ ಆಗಲಿಕ್ಕೆ ಸ್ವಲ್ಪ ಕೆಲಸ ಮಾಡ್ತಿದ್ದೀನಿ. ಜೋಯಿಸರ ಮನೆ ಊಟ ಅನ್ನಪ್ರಸಾದದಿಂದ ಕಾಡಸಿದ್ದೇಶ್ವರ ಸ್ವಾಮಿಗಳ ಕೃಪಾ ದೃಷ್ಟಿಯಿಂದ ನಾನು ಬದಲಾಗಬೇಕು. ಬಿಟ್ಟರೆ ಇನ್ನೂ ಬದಲಾಗುವ ಪ್ರಯತ್ನವೇ ಅಷ್ಟೆ. ಸತ್ಯದ ದರ್ಶನಕ್ಕೆ ಒದ್ದಾಡ್ತಾ ಇರೋ ಒಂದು ಜೀವಿ ಅಷ್ಟೆ. ಅಲ್ಲಿ ಶ್ರೇಷ್ಠತೆ ನನಗೇನು ಕಾಣಲಿಲ್ಲ ನನಗೆ ನನ್ನೊಳಗೆ. ಸೊ ಇನ್ನೊಂದು, ನಾನು ರಾಜಶೇಖರ್ ಹತ್ರ ಹೇಳಿದೆ, ಒಂದು 10 ಜನ ಹಿರಿಯ ಪತ್ರಕರ್ತರಿಗೆ, ಕೊರೋನಾ ಟೈಮಲ್ಲಿ ಒದ್ದಾಡಿದ್ದು 3 ಜನ, ನಂಗೆ ಗೊತ್ತಿಲ್ಲ.
ಒಂದು ನರ್ಸ್ಗಳು, ಇನ್ನೊಂದು ಪತ್ರಕರ್ತರು, ಇನ್ನೊಂದು ಡಾಕ್ಟರ್ಗಳು. ಈ 3 ಜನ ಪ್ರಾಣದ ಹಂಗು ಬಿಟ್ಟು ಒದ್ದಾಡ್ತಾರಂತೆ. ಈ ರೈತರ ಋಣ, ಯೋಧರ ಋಣ ತೀರಿಸ್ಲಿಕ್ಕಾಗಲ್ಲ, ಜೊತೆಗೆ ಈ 2 ಋಣವೂ ತೀರಿಸ್ಲಿಕ್ಕಾಗಲ್ಲ. ಎಲ್ಲ ಹೆಂಡತಿ ಮಕ್ಕಳ ರಕ್ಷಣೆ, ಸ್ವರಕ್ಷಣೆಯಲ್ಲಿ ಬಾಗಿಲಾಕೊಂಡು ಕೂತಿದ್ರು. ಆ ಟೈಮಲ್ಲಿ ಹೋಗಿ ಇಲ್ಲಿ ಅನಾಹುತ ಆಗಿದ್ದಕ್ಕೆ ಜನಕ್ಕೆ ಮತ್ತೆ ಜನಾರ್ದನ ಅಂದರೆ ವಿಧಾನಸೌಧ ಮಧ್ಯೆ ಇರೋ ಕರೆಂಟ್ ವೈಯರು ಮೀಡಿಯಾ. ಅಲ್ಲಿ ಹ್ಯುಮ್ಯಾನಿಟಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದೇವರ ರಕ್ಷಣೆಗೆ ಬಂದರೂ ಗೊತ್ತಿಲ್ಲ, ಆನೆ ತುಳಿದಾಗ, ನಮ್ಮೂರ ಕಡೆ ಮೂಡಿಗೆರೆಯಲ್ಲಿ ಗುಡ್ಡ ಕುಸಿದಾಗ, ಇಲ್ಲೆಲ್ಲ ಅನಾಹುತಗಳಾದಾಗ ಅವತ್ತು ಒಬ್ಬರೇ ರಕ್ಷಣೆಗೆ ಎಲ್ಲರಿಗೂ ಬಂದವರು ಧರ್ಮವನ್ನು ಎಲ್ಲ ಬದಿಗಿಟ್ಟು ಹ್ಯುಮ್ಯಾನಿಟಿ ಇಸ್ ದ ಡಿವೈನಿಟಿ ಅಂತ ನಿಂತಿದ್ರೆ ಅದು ನಿಮ್ಮ ಪತ್ರಕರ್ತರು. ಹಾಗಾಗಿ ಇಲ್ಲಿಂದನೇ ನಿಮಗೆ ನಮಸ್ಕಾರ ಮಾಡ್ತಾ, ಆ ಹಿರಿಯ ಪತ್ರಕರ್ತರಿಗೆ ನಾನಿರೋ ತನಕ ನನ್ನ ಆಶ್ರಮದಿಂದ ಪ್ರತಿ ವರ್ಷ 5 ಜನಕ್ಕೆ, ನೀವೇನು 10 ಜನಕ್ಕೆ ಕೊಡ್ತಿದ್ದೀರಿ, 5 ಜನಕ್ಕೆ ನನ್ನ ಕಡೆಯಿಂದ ಇನ್ನು ಯಾವಾಗಲೂ ಬರುತ್ತೆ ಅಂತ ಹೇಳ್ತಾ, ನನಗೆ ಈ ಫಂಕ್ಷನ್ ಫ್ರಿಕ್ಷನ್ ಆಗಬಾರ್ದು, ಪ್ರೋಗ್ರಾಮ್ ಪ್ರೋಗ್ರೆಸ್ಸಿಗೆ ಏನಾರು ಆಗಬೇಕು. ಈ ಅಧಿಕಾರಕ್ಕೆ 5 ವರ್ಷ, ಧರ್ಮ ಮತ್ತು ಚಿಂತನೆಗೆ ವರ್ಷ ಇಲ್ಲ. ಪತ್ರಿಕೋದ್ಯಮದಲ್ಲಿ ಚಿಂತನೆ ತಾಕತ್ತು, ಚಿಂತನೆ ಆದಾಗ ಲೌಕಿಕ ಪಾರಮಾರ್ಥಿಕ ಅಂತ ಹೇಳಿ ಅದೆರಡು ಬೇರೆ ಅಲ್ಲ. ಅದಕ್ಕೆ ನಿಮಗೆ ಚಿಂತನಾ ಬೆಂಚ್ ಅಂತ ಹೇಳಿದ್ದ. ಯಾಕೆ ನಿಮಗೆ ಮೆದುಳೇ ಶಕ್ತಿ, ಮೆದುಳೇ ಹೀಗೆ ಬರುತ್ತೆ, ಇಲ್ಲಿ ಆಲೋಚನೆ ಬರುತ್ತೆ ಇಂಟೀರಿಯರು. ಇದು ಸರಸ್ವತಿಯಾಗಿ ಲೇಖನಿಯಲ್ಲಿ ಬರುತ್ತೆ. ಅಗ್ನಿ ಇದು, ಬ್ರಹ್ಮನ ಹತ್ರ ಇರೋದು ವಸ್ತುವೇ ನಿಮ್ಮ ಹತ್ರನೂ ಇರುತ್ತೆ. ಬ್ರಹ್ಮ ಅಲ್ಲೂ ಕೂತು ಹಣೆ ಬರ ಬದಲಾಯಿಸ್ತಾನೋ ಗೊತ್ತಿಲ್ಲ. ನೀವೆಲ್ಲ ಮನಸ್ಸು ಮಾಡಿದರೆ ಸರ್ಕಾರದ ಹಣೆ ಬರವೂ ಬದಲಾಯಿಸ್ತೀರಿ, ಸರ್ವರ ಹಣೆ ಬರವೂ ಬದಲಾಯಿಸ್ತೀರಿ, ಕೊನೆಗೆ ಬ್ರಹ್ಮನ ಹಣೆ ಬರವೂ ಬದಲಾಯಿಸ್ಬೋದು, ಹೇಳಲಿಕ್ಕಾಗಲ್ಲ. ಸೊ ಆ ಜವಾಬ್ದಾರಿಯೊಂದಿಗೆ ನೀವೆಲ್ಲ ಕೆಲಸ ಮಾಡಿ. ರಾಜಶೇಖರ್ ಅವರಿಗೆ ನಾನೀಗ ಹೇಳಿದೆ, ನಮ್ಮ ಲಿಂಗಯ್ಯ ಅವರು ಉದ್ಯಮದಲ್ಲಿ ಶುದ್ಧೀಕರಣ ಬೇಕಾದರೆ ಅಲ್ಲಿ ಪಕ್ಕ ಕೂತವ್ರು. ಯಾಕೆಂದರೆ ನಿನ್ನೆ ಅಷ್ಟೇ ಅವರಿಗಷ್ಟೇ ಬೇಜಾರು ಮಾಡ್ಕೊಳ್ತಿದ್ರು, ಪತ್ರಿಕೋದ್ಯಮದಲ್ಲಿ ಎಲ್ಲ ಹಾಕಿದ್ರು. ನಿನ್ನೆ ಸ್ಯಾಟಲೈಟ್ ಲಾಂಚ್ ಆಯಿತು, ಇಂಡಿಯಾ ಮತ್ತು ಅಮೇರಿಕ ಸೇರಿ ಸ್ಯಾಟಲೈಟ್ ಲಾಂಚ್ ಮಾಡಿತು. ಅದರಲ್ಲಿ ಎಲ್ಲ ಫಾರೆಸ್ಟಿನ ಆಕ್ಸಿಜನ್ ಲೆವೆಲ್ ಸಮೇತ ಪಬ್ಲಿಕ್ಕಲ್ಲಿ ಎಲ್ಲರೂ ಹಾಗೆ ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಿಲ್ಲ. ಇದು ನೀವು ನಿಮಗೆ ಕೇಳ್ಕೊಳ್ಬೇಕಾದ ಕ್ವಶನ್. ಅವ್ರು ನನಗೆ ಕೇಳಿದರು, ನಾನು ನಿಮಗೆ ಇದನ್ನು ಪಾಸ್ ಮಾಡಿದ್ದೀನಿ, ಗೋಲ್ ಪೋಸ್ಟ್ ಅಂತದ್ದು ನಿಮಗಿಟ್ಟೆ. ಸೊ ಅದು ನಿಮ್ಮ ತರ್ಕಕ್ಕೆ ಬಿಟ್ಟಿದೆ. ಯಾಕೆ ಜೋಯಿಸ್ರಿಗಷ್ಟೇ ಹೇಳಿದ್ರು, ಮಗು ನಾಮಕರಣದ ಎಕ್ಸಾಂಪಲ್ ಹೇಳಿ. ಅವರು ಒಂದು ಮರೆತರು, ಸೀಮಂತದ್ದು ಹಾಕಿರ್ತಾರೆ ಒಮ್ಮೊಮ್ಮೆ ಫಸ್ಟ್ ಪೇಜಲ್ಲಿ. ನೋಡಿ, ನಮ್ಮ ಯುವಕರಿಗೆ, ನಮ್ಮ ದೇಶ ನಿಂತಿರೋದು ಯುವಕರ ಮೇಲೆ. ಇಲ್ಲಿರೋ ಸುಮಾರು ಯೂತ್ಸಿಗೆ ನಾನು ಹೇಳೋದು, ಪತ್ರಿಕೋದ್ಯಮಕ್ಕೆ ಬನ್ನಿ, ರಾಜಕಾರಣಕ್ಕೆ ಬನ್ನಿ, ಮನಸ್ಸಾದರೆ ಸನ್ಯಾಸಕ್ಕೆ ಬನ್ನಿ, ಇಲ್ಲ ಬರಬೇಡಿ. ಯಾಕಂದರೆ ಅದು ಆಪ್ಷನ್ ಇಲ್ಲ. ಚಿಂತನೆಗೆ ಬರಲಿಕ್ಕೆ ನೋಡಿ ಧರ್ಮದ ಪ್ಲ್ಯಾಟ್ಫಾರ್ಮ್ ಬೇಕು ಅಂತೀನಿ. ಬರೀ ವೋಟ್ ಹಾಕೋದು ಮಾತ್ರ ನಿಮ್ಮ ಜವಾಬ್ದಾರಿ ಅಲ್ಲ, ಇವರಿನ್ ಡೆಮೋಕ್ರಸಿ. ಈಗ ಜೋಯಿಸರು ಮಾಡ್ತಾ ಇದ್ದಾರಲ್ಲ, ಒಂದು ಸರ್ಕಾರದ ಕೆಲಸ. ನಂಗೆ ಗೊತ್ತಿದ್ದಾಗ ಹೊರನಾಡೋದನ್ನು ನಿರಂತರ ಮಾಡ್ತಾ ಇದ್ದಾರೆ. ಈಗ ಕಾಡಸಿದ್ದೇಶ್ವರ ಸ್ವಾಮಿಗಳು ಏನು ಹಸುಗಳನ್ನು ಉಳಿಸ್ತಾ ಇದ್ದಾರೆ, ಜನಕ್ಕೆ ಗೈಡ್ ಮಾಡ್ತಾರಲ್ಲ. ರಾಜಕಾರಣಿಯಲ್ಲಿ ತುಂಬ ಅಗತ್ಯ ಜ್ಞಾನ. ಆ ರಾಜಕಾರಣಿಗಳ ತಲೆ ಸರಿ ಮಾಡೋ ದೊಡ್ಡ ಕೆಲಸ ಏನಾದ್ರು ಮಾಡ್ತಾ ಇದ್ರೆ ಅದು ಕಾಡಸಿದ್ದೇಶ್ವರ ಸ್ವಾಮಿಗಳು. ಅದಕ್ಕೆ ಅಲ್ಲಿ ಕಾಡು ಸಿದ್ದೇಶ್ವರ, ಅಲ್ಲಿ ಸಿದ್ದೇಶ್ವರ ಅಂದರೆ ಆಗದಿದ್ದೇನಿಲ್ಲ ಅಂತ. ಯಾವಾಗ ರಾಜಧರ್ಮದಲ್ಲಿ ಚಿಂತನೆ ಹೊರಟೋಗುತ್ತೋ ಅದು ಕಾಡು ಪ್ರಾಣಿ. ಅದನ್ನು ತಂದು ಶಿಲೆ ಮಾಡೋ ಕೆಲಸ ಏನಾದ್ರು ಮಾಡ್ತಿದ್ರೆ ಆ ಮಠ ಮಾಡ್ತಾ ಇದೆ. ಸೊ ಅದಕ್ಕೆ ಇಲ್ಲಿಂದಲೇ ನಮಸ್ಕಾರ ಮಾಡ್ತಾ, ನೀವೆಲ್ಲ ಚಿಂತಕರಾಗಲಿ. ಈ ಸಭೆಗಳು ಫ್ರಿಕ್ಷನ್ನಿಂದ ಫಂಕ್ಷನ್ನಿಗೆ, ಪ್ರೋಗ್ರೆಸ್ಸಿಗೆ ಹೋಗೋ ಕೆಲಸ ಆಗುತ್ತೆ. ಆದಷ್ಟು ಯೂತ್ಸಿಗೆ ಟ್ರೈನಿಂಗ್ಗಳಿಲ್ಲಿಂದ ಕೊಡಲಿ ಅಂತ ಹೇಳ್ತಾ, 2 ಗಂಟೆ ಆಯಿತು. ಇನ್ನು ನಾನು ಹೇಳಿದ್ರೆ ಅಲ್ಲಿಂದ ಮೈಕ್ ಜೊತೆಗೆ ಕಲ್ಲು ನನ್ನ ಹತ್ರ ಬರ್ಬೋದು ಅಂತ ಹೇಳಿ, ನನ್ನ ಮಾತು ಆಂಗಿಕದಲ್ಲಿ ಏನಾದ್ರು ದೋಷ ಇದ್ದರೆ ಕ್ಷಮೆ ಇರಲಿ. ಸೊ ಮೀಡಿಯಾದವರಿಗೆ ಹೆಲ್ತ್ ಕ್ಯಾಂಪ್ಸು ಇಂಥದ್ದು ಏನಾದ್ರು ಮಾಡಬೇಕಾದ್ರೆ ಆಶ್ರಮ 24/7 ಸೇರಿಕೊಳ್ಳುತ್ತೆ ಅಂತ ಹೇಳ್ತಾ, ಇನ್ನೇನಾದ್ರು ಅಗತ್ಯತೆಗಳಿದ್ರೆ ದಯಮಾಡಿ ತಿಳಿಸಿ. ಯಾಕಂದರೆ ನಾನು ಈ ಊರು ಬಸ್ವ ಇದ್ದಾಗ ರೌಂಡ್ ಹಾಕ್ತಿರ್ತೀನಿ. ರಾಜಶೇಖರಿಗೆ ಹೇಳಿದೆ, ಅದಕ್ಕೆ ನೀವು ಫಾಲೋ ಅಪ್ ಮಾಡಿದರೆ ಎಲ್ಲ ಕೆಲಸವೂ ಆಗುತ್ತೆ. ಈಗಷ್ಟೇ ಖಂಡ್ರೆ ಅವರಿದ್ದರು, ಪ್ರಭಾಕರ್ ಇದ್ದರು. ಅವಾಗ ಒಂದು ಮಾತು, ನೀವಲ್ಲಿ ಇಂಥ ಸಭೆಗಳಲ್ಲಿ ಅವ್ರಿಗೆ ಪಾಪ, ನಾನು ರಾಜಕಾರಣಿಗಳನ್ನು ದೂರಲ್ಲ, ಒಬ್ಬ ಮಂತ್ರಿ ಎಲ್ಲೆಲ್ಲಂತ ಹೋಗ್ತಾರೆ, ಅವರ ಸಮಸ್ಯೆ ನೂರಿರುತ್ತೆ. ಯಾಕೆ ಅವರಿಗೆ ದಿನ ಮೀಡಿಯಾದವ್ರು 100 ಪ್ರಶ್ನೆ, ನೀವೇನು ಹೇಳ್ತೀರಾ ಅಂತ ಬೇಕಾದರೆ ಅವರಿಗೆ
ಇನ್ನು ನೀವು ಕೇಳ್ತಾ ಒಂದು ಮೈಕ್ ಹಿಡ್ಕೊಂಡು ಕೇಳಿ ನಮಗಿಂತ ಅಗತ್ಯತೆಗಳಿದೆ ಅಂತ ಹೇಳಿ, ಅವಾಗ ಆ ಕೆಲಸ ಆಗುತ್ತೆ ಅಂತ ಹೇಳ್ತಾ, ಸರ್ಕಾರಕ್ಕೂ ಏನು ಬಾಂಡ್ಸ್ ಕೊಟ್ಟಿದ್ದಾರೆ, ಪೆನ್ಷನ್ ವ್ಯವಸ್ಥೆ ಮಾಡಿದ್ದಾರೆ, ಖುಷಿ ಪಡೋ ವಿಚಾರ. ನಾನು ಮಠ ಮಂದಿರದಲ್ಲೂ ರಿಕ್ವೆಸ್ಟ್ ಮಾಡೋದಿಷ್ಟೇ, ಯಾಕೆ ಭೂಮಿ ಇರೋ ತನಕ ಮಠ ಮಂದಿರಗಳಿರುತ್ತೆ, ಧರ್ಮಕ್ಕೆ ಅಂತ್ಯ ಇಲ್ಲ. ಸೊ ಹಾಗಾಗಿ ಅವ್ರವ್ರ ಊರಲ್ಲಿ 5 ಪತ್ರಕರ್ತರುಗಳ ಜವಾಬ್ದಾರಿ ನಾವೆಲ್ಲ ತಗೊಂಡಾಗ ಈ ಪ್ರೆಸ್ ಅವರು ಇನ್ನೊಬ್ಬರನ್ನು ಇಂಪ್ರೆಸ್ ಮಾಡೋ ಅಗತ್ಯ ಬರಲ್ಲ ಅಂತ, ಅಗತ್ಯತೆ ಕಮ್ಮಿ ಆಗುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.